ಪ್ರಧಾನಿ ನರೇಂದ್ರ ಮೋದಿ ಗನ್ ಹಿಡಿದು ಯುದ್ಧ ಮಾಡಿದ್ರ ಬಾಂಬ್ ಹಾಕಿ ತಾನೇ ಯುದ್ಧ ಮಾಡಿದ ಹಾಗೆ ಆಡ್ತಾ ಇದ್ದಾರೆ ಅಂತ ಆನೆಕೆರೆಯ ಪ್ರಚಾರ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಆನೆಕೆರೆ ಗ್ರಾಮ ಸುಳ್ಳಿನ ಕೆರೆ ಸುಳ್ಳಿನ ಸಮುದ್ರಕ್ಕೆ ಸೇರಬೇಕು, ಸುಳ್ಳಿನ ಕೆರೆ ಸುಳ್ಳಿನ ಸಮುದ್ರಕ್ಕೆ ಸೇರಬೇಕು ಅಂತ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮೋದಿ ಹಾದಿಯಲ್ಲೇ ನಡಿತೀನಿ ಅಂತಾರೆ. ನಾಮಪತ್ರ ಸಲ್ಲಿಸುವಾಗ ಪೌರ ಕಾರ್ಮಿಕರ ಕಾಲು ತುಳಿತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಕೂಲಿ ಕೊಡ್ಲಿಕ್ಕಾಗಿಲ್ಲ, ಸಚಿವರಾಗಿದ್ದಾಗ ಮಂಜು ಕಾರ್ಮಿಕರಿಗೆ ಕೂಲಿ ಕೊಟ್ಟಿರಲಿಲ್ಲ ಅಂತ ಆನೆಕೆರೆಯ ಪ್ರಚಾರ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸನ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಮೋದಿ ಅವರು ಸುಳ್ಳು ಅಂತ ಪ್ರತಿಯೊಬ್ಬ ಪ್ರಜೆಯು ರಾಜ್ಯದಲ್ಲಿ ಇವತ್ತು ಮಾತಾಡ್ತಾರೆ. ನಾನು ನಮ್ಮ ಜಿಲ್ಲೆಯ ಅಭ್ಯರ್ಥಿ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಸುಳ್ಳಿನ ಕೆರೆ ಸುಳ್ಳಿನ ಸಮುದ್ರಕ್ಕೆ ಸೇರಬೇಕು, ಪವಿತ್ರವಾದ ಕೆರೆ ಪವಿತ್ರವಾದ ಸಮುದ್ರಕ್ಕೆ ಸೇರಬೇಕು. ಅಪವಿತ್ರ ಮಾಡಕ್ಕಾಗೋದಿಲ್ಲ. ಮಂಜು ಅವರು ಕೂಡ ನಾನು ಅದೇ ಹಾದಿಯಲ್ಲಿ ನಡೀತೀನಿ ಅಂತ ಹೊರಟು ನಿಂತಿದ್ದಾರೆ. ನನ್ನ ರಾಜ ಮೋದಿ ಅವರು ನಾನೇ ಅವರ ಪ್ರಜೆ ಅಂತ ಒಂದು ಭಾವನೆ ಇದೆ. ನಾನು ಅದೇ ಹಾದಿಯಲ್ಲಿ ನಡೀತೀನಿ ಅನ್ನೋ ಒಂದು ಭಾವನೆ ಬಂದಿದೆ. ನಾನು ಕೇಳೋದಿಕ್ಕೆ ಇಷ್ಟಪಡ್ತೀನಿ ಇವತ್ತು ಮಂಜು ಅವರು 2 ವಾರದ ಹಿಂದೆ ಪ್ರಚಾರ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕೂಲಿ ಕಾರ್ಮಿಕರ ವರ್ಗದ ಪುರಸಭೆ ಕೂಲಿ ಕಾರ್ಮಿಕರ ವರ್ಗದ ಕಾಲ ತೊಳಿತೀರಲ್ಲ ಸ್ವಾಮಿ, ಮೋದಿ ಅವರು ಮಾಡಿದ್ರು ಅಂತ ನೀವು ತೊಳಿತೀರಲ್ಲ ಸ್ವಾಮಿ. ನಾನು ಪ್ರಶ್ನೆ ಹಾಕ್ತೀನಿ, ನೀವು ಜಿಲ್ಲಾ ಮಂತ್ರಿ ಆದಂತ ಸಂದರ್ಭದಲ್ಲಿ ಎಷ್ಟು ಮಟ್ಟಕ್ಕೆ ಕೂಲಿ ಕಾರ್ಮಿಕರಿಗೆ ನೀವು ಶಕ್ತಿ ತುಂಬಿದ್ದೀರಾ ಅಂತ ಕೇಳಬೇಕಾಗುತ್ತೆ. ಇವತ್ತೆಷ್ಟೋ ಜನಕ್ಕೆ ನೀವು ಜಿಲ್ಲಾ ಮಂತ್ರಿ ಆದಂತ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರುಗಳಿಗೆ ಪುರಸಭೆಯಲ್ಲಿ ಸಂಬಳ ಕೊಡಕ್ಕಾಗಿಲ್ಲ. ನೀವು ಸಂಬಳ